ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಪರವಾಗಿಲ್ವೇ? ಅಂತೂ ನೀವ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರಿ. ಸಿದ್ದುನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ತಂದ್ಬಿಟ್ರಿ. ನಾನು ಅವತ್ತೇ ನಿಮಗೆ ಹೇಳಿದ್ನಲ್ಲ ನೀಲು ಅವರೇ. ಹೇಳಿದ್ರಿ, ಅದಕ್ಕೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ಕಂಗ್ರಾಟ್ಸ್ ಹೇಳಕ್ ಬಂದ್ರಾ ಅಥವಾ ನೀವು ಸೋತ್ ಹೋದ್ರಿ ಅಂತ ಹೇಳ್ಕೊಳಕ್ ಬಂದ್ರ? ಅರೇರೆ, ನಾವಿಬ್ರು ಒಂದೇ ಮನೆ ಸೊಸೇಂದ್ರು ಭಾವನಾ. ನಮ್ಮಿಬ್ರಲ್ಲಿ ಯಾರ್ ಗೆದ್ರು ಯಾರ್ ಸೋತ್ರು ಒಂದೇ ತಾನೆ. ಅದಾಗಿರ್ಲಿ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜೀವನ ನಡ್ಸಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕಲ್ವಾ? ಮಾಡ್ತಿದೀವಿ. ನೀವು ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ದೊಡ್ಡಾಗ ಏನೋ ಒಂದ್ ಬಿಸ್ನೆಸ್ ಮಾಡ್ತಿರ್ತೀರಾ ಅಂತ ನಾನ್ ಅನ್ಕೊಂಡಿದ್ದೆ. ನಿಮ್ನ ನೋಡ್ತಾ ಇದ್ರೆ ಅದ್ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಜೀವನ ಮಾಡೋದಕ್ಕೆ ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಏನ್ ಬಿಸ್ನೆಸ್? ಅದೆಲ್ಲ ನಿಮಗೆ ಯಾಕೆ, ನಮ್ ಕೈಲಾದಷ್ಟು ನಾವು ಮಾಡ್ತಿದೀವಿ. ಬಿಸ್ನೆಸ್ ಅಂದ್ರೆ ಗೊತ್ತು ಬಿಡಿ. ಈ ಹಪ್ಪಳ, ಸಂಡಿಗೆ, ಖಾರದ ಪುಡಿ, ಉಪ್ಪಿನಕಾಯಿ, ಅದೇ ತಾನೇ? ಪರವಾಗಿಲ್ವೇ? ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೂ ಒಳ್ಳೆ ತಲೆ ಇದೆ. ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಅದನ್ನ ಹೇಳಕ್ಕೆ ತಲೆ ಬೇರೆ ಉಪಯೋಗಿಸ್ಬೇಕಾ? ಏನೇ ನನ್ನ ಮಗನ್ ಇಲ್ದೇ ಇರೋದೆಲ್ಲ ಹೇಳ್ಕೊಟ್ಟು ನನ್ನ ವಿರುದ್ಧನೇ ನಿಲ್ಸಿದೀಯಾ? ನಾನು ಹೆತ್ತ ಮಗನ್ನ ನನ್ನಿಂದನೇ ದೂರ ಮಾಡ್ತಿದೀಯಾ? ಈಗ ನಾನು ಅವ್ನು ಏನ್ ಹೇಳಿದ್ರು ಕೇಳ್ತಾ ಇಲ್ವಲ್ಲೇ? ಅತ್ತೆ, ನೀವ್ ಹೆತ್ತಿರೋ ಮಗ ನಿಮ್ ಮಾತು ಕೇಳ್ತಿಲ್ಲ ಅಂದ್ರೆ ಅದಕ್ಕೆ ನಾನ್ ಹೇಗ್ ಕಾರಣ ಆಗ್ತೀನಿ? ನೀವ್ ಆಡ್ತಿರೋ ಮಾತು ಸರಿಗಿಲ್ಲ ಅಂತ ಅನ್ನಿಸ್ತಿದೆ. ಇದೇ ನೋಡು ನನ್ಗಾಗಲ್ಲ ಅನ್ನೋದು. ರಾಜನ್ ತರ ಇದ್ದಿದ್ ನನ್ ಮಗನ್ನ ಬೀದಿಗೆ ತಂದು ನಿಲ್ಸಿದ್ಯಲ್ಲೇ. ನನ್ ಶಾಪ ನಿನಗೆ ತಟ್ಟದೇ ಇರಲ್ಲ ನೋಡು. ಅತ್ತೆ, ನಿಮಗೆ ನಾನು ಕಂಡ್ರೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ನಿಮ್ಮ ತಂಟೆಗೆ ಬರಲ್ಲ, ನೀವು ನಮ್ಮ ತಂಟೆಗೆ ಬರಬೇಡಿ. ಏನೋ ಸಣ್ಣದಾಗೆ ನಮ್ಮ ಜೀವನ ನಡ್ಸೋಕ್ಕೆ ಶುರು ಮಾಡ್ತಿದ್ದೀವಿ, ಅದನ್ನು ಹಾಳು ಮಾಡಕ್ಕೆ ನೋಡಬೇಡಿ. ನೋಡಿದ್ರ ಅತ್ತೆ, ದೊಡ್ಡೋರು ಅಂತ ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಹೇಗೆ ಮಾತಾಡ್ತಾರೆ? ಹೆಸರಿಗೆ ದೊಡ್ಡೋರು ಅಂತ ಅನ್ನಿಸ್ಕೊಂಡ್ರೆ ಸಾಲದು ನೀಲು ಅವರೇ. ನಡತೆಲು ದೊಡ್ಡತನ ಇರಬೇಕು. ಅಯ್ಯೋ 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 ಅಯ್ಯೋ, ಇಲ್ಲಿ ತರ ಮನೇಲಿ ಮೂಲೆಯಲ್ಲಿ ಬುದ್ಕೊಂಡಿರ್ತೀಯ ಅನ್ಕೊಂಡ್ರೆ ನಮಗೆ ಎದುರುತ್ತರ ಕೊಡ್ತೀಯಾ? ಏನವ ನೀನು ನನ್ನ ಹತ್ರ ಬಂದು ಮಾತಾಡಿ ಸಾಲ್ದು ಅಂತ ಈಗ ಇಲ್ಲಿ ಬಂದು ಇವ್ರ ಮೇಲೆ ಕೂಗಾಡ್ತಾ ಇದ್ಯಾ? ನಾನು ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ ನಿಂಗೆ? ಇವ್ರ ಹತ್ರ ಏನವ ಮಾತಾಡ್ದು? ನೋಡಿದೇನೆ ನಿನ್ನ ಹತ್ರ ಮಾತಾಡಿದಕ್ಕೆ ಅವ್ನು ಹೇಗ್ ಪೌರುಷ ತೋರಿಸ್ತಿದ್ದಾನೆ. ಮೆರೀರಿ, ನೀವಿಬ್ರು ಎಷ್ಟು ಮೆರೀತಿರೋ ಮೆರೀರಿ. ಸೋತು ಒಂದಿನ ಬೀದಿಗೆ ಬರ್ತೀರಲ್ಲ, ಆವತ್ತು ನಮ್ ಬೆಲೆ ಏನು ಅಂತ ನಾವು ತೋರಿಸ್ತೀವಿ. ಬಾ ನೀಲು ಹೋಗೋಣ. ಯಾಕೋ ನಿಂತ್ಕೊಂಡು ಊಟ ಮಾಡ್ತಿದ್ಯಾ? ಕೂತ್ಕೋ. ಕೂತ್ಕೋ ಬಾ. ಊಟನ ಕೂತ್ಕೊಂಡೇ ಮಾಡ್ಬೇಕು. ಜ್ಞಾಪಕ ಇದೆ ನನಗೆ, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ದವಾಗ. ಈಗೂ ತುಂಬಾ ಸಂತೋಷ ಆಗ್ತಾ ಇದೆ. ನೀನು ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಖಂಡಿತ ಬರ್ತಾ ಇರಲಿಲ್ಲ. ಫುಲ್ಲು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಬೇರೆ ಊಟ ಮಾಡ್ತಾ ಇದ್ದಾನೆ. ಅತ್ತೆ, ನೀವು ಕೂತ್ಕೊಳ್ಳಿ ಅತ್ತೆ. ನಾನು ಚೆಲ್ವಿ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಪರವಾಗಿಲ್ಲ ಅಲ್ವಾ? ಅಕ್ಕ, ಪರವಾಗಿಲ್ಲ ಕಣೆ, ನಾವೆಲ್ಲ ಬರ್ಸೋಣ, ಆಮೇಲೆ ನಾವು 3 ಜನ ಕುತ್ಕೊಂಡ್ರೆ ಆಯ್ತು. ಅತ್ತೆ, ನಿಮ್ಮೆಲ್ಲರನ್ನೂ ಕರೆದಿರೋದೆ ಎಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅತ್ತೆ, ನಿಮ್ಗೆ ಇಷ್ಟ ಅಂತ ಕಜ್ಜಾಯ ಮಾಡಿದೀನಿ,
ಮಾವ ನಿಮ್ಗೆ ಇಷ್ಟ ಅಂತ ಅಲಸಂದೆ ಕಾಳು ಪಲ್ಯ ಮಾಡಿದೀನಿ, ತುಂಬಾ ಊಟ ಮಾಡಿ. ಹಲಸಂದಿ ಕಾಳು ಪಲ್ಯ ನಿಮ್ಮ ಮಾವಂಗಷ್ಟೇ ಇಲ್ಲ, ನಮ್ಮ ಸಂತಗೂ ತುಂಬಾ ಇಷ್ಟ ಅಲ್ವೇನೋ? ವೀಣಾ, ಅಡುಗೆ ತುಂಬಾ ಚೆನ್ನಾಗಿದೆಮ್ಮ. ಥ್ಯಾಂಕ್ ಯು ಅತ್ತೆ. ಎಲ್ಲ ನಿಮ್ದೇ ಟ್ರೈನಿಂಗು. ನಿಮ್ ಹೆಸರು ಉಳಿಸ್ಬೇಕು ಅಂದ್ರೆ ನಾನು ಇಷ್ಟಾದ್ರೂ ಅಡುಗೆ ಮಾಡ್ಬೇಕಲ್ವಾ? ಎಲ್ರು ನಿಧಾನಕ್ಕೆ ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಜಯಂತ್ ಅವ್ರೆ, ಊಟ ಮಾಡಿ. ಮಾವ, ಅತ್ತೆ, ನೀವೆಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋದು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನಂತೂ ಚಿಕ್ಕ ವಯಸ್ಸಿನಿಂದನೂ ಒಂಟಿಯಾಗೆ ಬೆಳೆದೆ. ಜಾನ್ವಿಯವ್ರನ್ನ ಮದುವೆ ಆದಮೇಲೆ ಕುಟುಂಬದ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಗಿತ್ತು ನೋಡಿ. ನೀವೆಲ್ಲರೂ ಮುಂಚೆ ಒಟ್ಟಿಗೆ ಇದ್ರಲ್ಲ ಮಾವ, ಹಾಗಿದ್ದೇನೆ ಚಂದ ಅಂತ ನಂಗೆ ಅನ್ಸತ್ತೆ. ಇವನೊಬ್ಬ ನಂದಲ್ಲಿಡ್ಲಿ ನಂದಗೋಪಾಲ್ ಅಂತಾರೆ ಏನೇನೋ ಹೇಳ್ತಿದ್ದಾನೆ. ಒಂದು ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋದು ಬಿಟ್ಟು ತುಂಬು ಕುಟುಂಬ ಅಂತ ಕತೆ ಹೊಡಿತಿದ್ದಾನೆ. ಈಗ ಇವರು ಸಿಕ್ಕಿದ್ದ ಚಾನ್ಸ್ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ನಾವು ಅಂದ್ಕೊಂಡಂಗೆ ಎಲ್ಲ ಆಗಲ್ವಲ್ಲ ಅಳಿ ಅಂದರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಜೀವನ, ಆಸೆ ಇರುತ್ತೆ ನೋಡಿ. ಈಗ ನಾನು ಮನೆ ಕಟ್ಟಕ್ಕಾಗಲಿಲ್ಲ, ಆದರೆ ಸಂತು ಅದನ್ನು ಸಾಧಿಸ್ದ. ಅವನ ಖುಷಿನೇ ನನ್ನ ಖುಷಿ ಅಂತ ಅಂದ್ಕೊಂಡಿರ್ಬೇಕಷ್ಟೆ. ಹೌದು ಅಳಿ ಅಂದರೆ, ನಾವೇನೇ ಮಾಡಿದ್ರೂ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ ಮಾಡೋದು. ಕೂಡು ಕುಟುಂಬದಲ್ಲಿರಬೇಕು ಅಂತ ನಮ್ಮಂಥ ಹಿರಿಯರು ಆಸೆ ಪಡ್ತೀವಿ. ಆದರೆ ಈಗಿನ ಮಕ್ಕಳಿಗೆ ಅವ್ರದ್ದೇ ಅದು ಸ್ವಂತ ಮನೆ ಇರಬೇಕು ಅಂತ ಆಸೆ ಪಡ್ತಾರೆ. ತಪ್ಪೇನೂ ಇಲ್ಲ ಬಿಡಿ. ಈಗೇನು ನಮ್ಮ ಸಂತು ಅವನ ಕುಟುಂಬದ ಜೊತೆ ಸ್ವಂತ ಮನೆ ಕಟ್ಕೊಂಡು ಅವನ ಕಾಲ ಮೇಲೆ ಅವನು ನಿಂತಿದ್ದಾನಲ್ಲ, ಅದೇ ಸಂತೋಷ. ತಾತ, ವಂಶವೃಕ್ಷ ಸಿಕ್ತಾ? ಸಿಕ್ತಪ್ಪ. ಇವನು ಇದನ್ನು ನೋಡಿದ್ರೆ ತನಗೊಬ್ಬ ಅತ್ತೆ ಇದ್ಲು ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟು ವರ್ಷ ದಣಿಗಳು ಮುಚ್ಚಿಟ್ಟಿರೋ ಸತ್ಯ ಈಚೆ ಬಂದಂಗೆ ಆಗುತ್ತೆ. ಆದರೆ ಇದೊಂದು ನನಗೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ. ಅವರು ಕೇಳಿದ್ದನ್ನು ಕೊಡದೆ ವಿಧಿನೇ ಇಲ್ಲ. ತಾತ, ಇಲ್ಲಿ ಲಕ್ಷ್ಮಿ ಅಂತ ಇದೆಯಲ್ಲ, ಇವರು ಅವರು ನಾನು ಲಕ್ಷ್ಮಿ ವಿಷಯ ಇವನಿಗೆ ಹೇಳಿದ್ದೀನಿ ಅಂತ ದಣಿಗಳಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ನಾನು ಏನು ಹೇಳೋದೇ ಬೇಡ. ತಾತ, ನಿಮ್ಮನ್ನೇ ಕೇಳ್ತಿರೋದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ಲಕ್ಷ್ಮೀ